ಹಲೋ ಮೊಬಿಟೆಕ್ ಗೆಳೆಯರಿಗೆ ನನ್ನ ನಮಸ್ತೆ. ಇವತ್ತು ಮೊಬೈಲಲ್ಲಿ ಆ್ಯಪ್ನ ಹೇಗೆ ಡೌನ್ಲೋಡ್ ಮಾಡಿಕೊಂಡು ಐ ಡಿನ ಕ್ರಿಯೇಟ್ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ತಿಳ್ಕೊಳ್ಳೋಣವಾ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಗೂಗಲ್ ಪ್ಲೇ ಅಪ್ಲಿಕೇಶನ್ಗೆ ಹೋಗಿ ಸರ್ಚಲ್ಲಿ ಮೊಬಿಟೆಕ್ ಪೇ ಅಂತ ಸರ್ಚ್ ಮಾಡಿ. ನೋಡಿ, ಇಲ್ಲಿದೆ, ಅದನ್ನು ಕ್ಲಿಕ್ ಮಾಡಿ. ಮೊಬಿಟೆಕ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಅಲ್ಲಿ ಅಪ್ಡೇಟ್ ತೋರಿಸ್ತಾ ಇದೆ. ನಾನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಅಪ್ಡೇಟ್ ಆದಮೇಲೆ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತೆ. ಮೇಲೆ ಬಲಗಡೆ ಲಾಗಿನ್ ಅನ್ನೋ ಒಂದಿದೆ, ಮಾರ್ಕ್ ಮಾಡಿದ್ದೀನಿ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಈಗ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನ್ಯೂ ಯೂಸರ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ನೋಡಿ, ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಅಲ್ಲಿ ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಮತ್ತು ಸೆಂಡ್ ಒ ಟಿ ಪಿ ಅಂತ ಕೊಡಿ. ಮೊಬೈಲ್ ಹಾಕಿದ್ಮೇಲೆ ಕೆಳಗಡೆ ಬಟನ್ ಇದೆಯಲ್ಲ, ಅದರಲ್ಲಿ ಸೆಂಡ್ ಒ ಟಿ ಪಿ ಅಂತ ಕೊಡಿ. ಇಲ್ಲಿ ಒ ಟಿ ಪಿ ಜನ್ರೇಟ್ ಆಗಿ ತಾನೇ ಆಟೋಮೆಟಿಕ್ಕಾಗಿ ತೊಗೊಂಡು ನೆಕ್ಸ್ಟ್ ಸ್ಟೆಪ್ಗೆ ಅದೇ ಹೋಗುತ್ತೆ. ನೋಡಿ, ನಿಮ್ಮ ಐ ಡಿ ಕ್ರಿಯೇಟ್ ಆಯಿತು. ಪಾಪಪ್ ವಿಂಡೋಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿ. ಈಗ ನೀವು ಮಾಡಬೇಕಾಗಿರೋ ಕೆಲಸ ಅಂದರೆ KYCನ ಕಂಪ್ಲೀಟ್ ಮಾಡಬೇಕು. ಹೇಗೆ ಮಾಡೋದು ಅಂದರೆ ಎರಡು ರೀತಿ ಮಾಡ್ಬೋದು. ಮೊದಲನೇ ನೋಡಿ, ಮೇಲೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಮೇಲ್ಗಡೆಯಿಂದ ಎರಡನೇದು ಈಗ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಕಂಪ್ಲೀಟ್ KYC. ಅಥವಾ ಮೇನ್ ಪೇಜಲ್ಲಿ ಸೆಟ್ಲ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಮಾರ್ಕ್ ಮಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇದೆಯಲ್ವಾ? ಇದನ್ನು ಕ್ಲಿಕ್ ಮಾಡಿ. ಕೆಳಗಡೆ ಓಕೆ ಡೂ ಇಟ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆವಾಗ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ, ಆಧಾರ್ ನಂಬರ್ನ ಎಂಟರ್ ಮಾಡಿ. ಎಂಟರ್ ಮಾಡಿ ನೀವು ಸೆಂಡ್ ಒ ಟಿ ಪಿ ಅಂತ ಕೊಡಿ. ಇದು ನಿಮ್ಮ ಆಧಾರ್ ಮೊಬೈಲ್ಗೆ ಯಾವ್ದು ಲಿಂಕ್ ಆಗಿರುತ್ತೋ ಆ ಮೊಬೈಲ್ಗೆ ಬರುವಂಥ ಒ ಟಿ ಪಿ. ಸೆಂಡ್ ಒ ಟಿ ಪಿ ಅಂತ ನಿಮಗೆ ಕೊಟ್ಟ ಮೇಲೆ ಕೆಳಗಡೆ ಓಕೆ ಅಂತ ಬರುತ್ತೆ ನೋಡಿ, ಬರುತ್ತೆ. ಈಗ ಓಕೆ ಕೊಡಿ. ಸಕ್ಸಸ್ ಅಂತ ಬಂದಿರ್ತಲ್ಲ, ಓಕೆ ಕೊಡಿ. ನಿಮ್ಮ ಮೊಬೈಲ್ಗೆ ಬಂದಿರೋವಂಥ ಒ ಟಿ ಪಿನ ಇಲ್ಲಿ ಕರೆಕ್ಟಾಗಿ ಎಂಟ್ರ್ ಮಾಡಿ. 6 ಸಂಖ್ಯೆ ನಂಬರ್ ಬಂದಿರುತ್ತೆ, ಕೊಟ್ಬಿಟ್ಟು ವೆರಿಫೈ ಅಂತ ಕೊಡಿ. ಸೊ ಕೆಳಗಡೆ ಓಕೆ ಸಕ್ಸಸ್ ಅಂತ ಬಂದಿದೆ, ಓಕೆ ಅಂತ ಕೊಡಿ. ನಂತರ ನಿಮ್ಮ ಪಾನ್ ಕಾರ್ಡ್ ನಂಬರ್ ಕೇಳುತ್ತೆ, ಪಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ. ಪಾನ್ ಕಾರ್ಡ್ ಎಂಟರ್ ಆದಮೇಲೆ ನೀವು ವೆರಿಫೈ ಪಾನ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ. ಸೊ ಓಕೆ ಸಕ್ಸಸ್ ಬಂದಿದೆ, ಓಕೆ ಅಂತ ಕೊಡಿ. ಈಗ ನಿಮ್ಮ KYC ಕಂಪ್ಲೀಟ್ ಆಯಿತು. ಮತ್ತು ಮೈನ್ ಪೇಜಿಗೆ ಬರುತ್ತೆ. ಪಾಪಪ್ ವಿಂಡೋಗಳನ್ನೆಲ್ಲ ಕ್ಲೋಸ್ ಮಾಡಿ. ಮತ್ತು ರೆಡೀಮ್ ಬೋನಸ್ ಅನ್ನೋ ಒಂದು ವಿಂಡೋ ಬರುತ್ತೆ, ಅಲ್ಲಿ ರೆಡೀಮ್ ಅಂತ ಕೊಡಿ. ಸೊ ಅಲ್ಲಿ ಸಕ್ಸಸ್ ಅಂತ ಬಂದ ಓಕೆ ಕೊಡಿ. ಇದು KYC ಕಂಪ್ಲೀಟ್ ಆಗಿ ₹1180 ಬೋನಸ್ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ ಗೆಳೆಯರೇ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ KYC ಹೇಗೆ ಕಂಪ್ಲೀಟ್ ಮಾಡೋದು ಅನ್ನೋದನ್ನು ತಿಳ್ಕೊಂಡ್ರಿ. ಹೆಚ್ಚು ಜನರನ್ನು ಸೇರಿಸಿ ಹೆಚ್ಚು ಬೋನಸ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು ವೆರಿ ಮಚ್.